welcome back to my YouTube channel, Aishwarya Pradeep YouTube channel. And after a long time, I guess 1 month ಏನೋ ಆದಮೇಲೆ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೀಮಂತ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಮೇಲೆ ದಿಸ್ ಇಸ್ ದಿ ಫಸ್ಟ್ ವ್ಲಾಗ್. ಐ ಗೆಸ್ ಶಿವರಾತ್ರಿ ವ್ಲಾಗ್ಸ್ ಬಂದಿದೆಲ್ಲ. ಓಕೆ, ಈ ವ್ಲಾಗ್ ಎಷ್ಟೊಂದು ದಿನ ಆದಮೇಲೆ ಮಾಡ್ತಾ ಇರೋದು ಬಿಕಾಸ್ ಎಲ್ಲೂ ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ. ಗೈಸ್ ಮನೇಲೇ ಇರೋ ಥರ ಆಗಿಬಿಟ್ಟಿದೆ ಬಿಕಾಸ್ ಇದು ಎಂಡ್ ಆಫ್ ಮೈ ಥರ್ಡ್ ಟ್ರೈಮಿಸ್ಟರ್ ಇರೋದ್ರಿಂದ ಅಷ್ಟು ಟ್ರಾವೆಲಿಂಗ್ ಆಗಲಿ ಅಷ್ಟು ಈಚೆ ಎಲ್ಲೂ ಹೋಗಿಲ್ಲ. ನಾನು ಸೀಮಂತ ಮುಗಿಸ್ಕೊ ಬಂದಾಗಿಂದ ಮನೇಲೇ ಇದ್ದೀನಿ, ಜಾಸ್ತಿ ಈಚೆ ಎಲ್ಲೂ ಹೋಗಿ ಬಂದಿಲ್ಲ. ಈಚೆ ಹೋಗಿರೋದಂತ ಅಂದರೆ ಹಾಸ್ಪಿಟಲ್ ಚೆಕಪ್ಸಿಗೆ ಹೋಗಿ ಬಂದಿರೋದು, ಅದು ಬಿಟ್ಟರೆ ಇನ್ಯಾವುದಕ್ಕೂ ಹೋಗಿಲ್ಲ. ಅದರಿಂದ ಮನೇಲೇ ಇರೋದನ್ನ ಏನು ಮಾಡಲಿ, ವ್ಲಾಗು ನೋಡೋಕೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಲಾಗ್ಸೇ ಮಾಡಿಲ್ಲ. ಇಟ್ಸ್ ಓಕೆ. ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ದು ನಾನು ವ್ಲಾಗ್ ಮಾಡಿರಲಿಲ್ಲ ಅಲ್ಲ, ಫಸ್ಟ್ ಟ್ರೈಮಿಸ್ಟರ್ ವ್ಲಾಗಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಟ್. ಅದು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಏನಂದರೆ ಆಲ್ಮೋಸ್ಟ್ ಎಲ್ಲರೂ ನನಗಿನ್ನ ಚಿಕ್ಕವ್ರು ಇರೋರು ಇದ್ದೀರಾ ನನ್ನ ವ್ಲಾಗ್ಸ್ ನೋಡೋರು. ಬಿಕಾಸ್ ಅನನ್ಯನ್ ಫ್ರೆಂಡ್ಸ್ ಆಗಿರ್ಬೋದು, ಋತು ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅಂದರೆ ಇನ್ನು ಈ ಒಂದು ಸ್ಟೇಜಿಗೆ ಬರ್ದೇ ಹೋಗಿರೋರು, ಇನ್ನು ಅನ್ಮ್ಯಾರಿಡ್ ಇರೋವಂಥವ್ರು, ಆ ಥರದವ್ರು ಜಾಸ್ತಿ ಇದ್ದೀರಾ. ಯೂಶ್ವಲಿ ನೋಡಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಹ್ಯಾಪಿ ದಟ್ ನಿಜವಾಗ್ಲೂ ಎಷ್ಟೊಂದು ಜನ ನೋಡಿದ್ದೀರಾ ಆ ವ್ಲಾಗ್ ನೋಡಿದ್ದೀರಾ. ಸೊ ಐ ಥಾಟ್ ಓಕೆ, ಅದನ್ನ ನೋಡಿದಾರಲ್ಲ, ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ ವಿಡಿಯೋಸ್ ಮಾಡೋಣ, ಹೆಲ್ಪ್ ಆಗುತ್ತೆ, ಯಾರಿಗಾದರೂ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೆಕೆಂಡ್ ಟ್ರೈಮಿಸ್ಟರ್ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಕೂತಿದ್ದೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್ ಗೈಸ್. ಇಲ್ಲಿ ನನ್ನ ಹಾಸ್ಪಿಟಲ್ ರೆಕಾರ್ಡ್ಸ್ ಆಗಿರ್ಬೋದು ಎಲ್ಲದನ್ನು ಇಟ್ಕೊಂಡಿದ್ದೀನಿ ಬಿಕಾಸ್ ಯಾವುದನ್ನು ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಈ ವಿಡಿಯೋಗಳಲ್ಲೇ ಪೂರ್ತಿ ಹೇಳಿರ್ತೀನಿ ನಾನು. ಯಾರಿಗಾದರೂ ಇವಾಗ ಯೂಶ್ವಲಿ ಚೆಕಪ್ಸಿಗೆ ಹೋಗೋವಂಥವ್ರು ಆರ್ ನಂತರನೇ ಎಷ್ಟೊಂದು ಜನ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರೋರು ವ್ಲಾಗ್ಸ್ ನೋಡ್ತಾರೆ. ನಾನು ನೋಡಿದ್ದೀನಿ, ಬೇರೆಯವ್ರದ್ದು ವ್ಲಾಗ್ಸ್ ಎಲ್ಲ ನಾನು ನೋಡಿದ್ದೀನಿ. ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟ್ 3 months ಹೇಗಿತ್ತು ಅನ್ನೋದನ್ನು, ನನ್ನ ಜರ್ನಿನ ನೀವು ನೋಡಿದ್ದೀರಾ. ಯಾರು ನೋಡಿಲ್ಲ ಅವರು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಹೋಗಿ ನೋಡ್ಕೊಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ದೆನ್ ದಿಸ್ ಇಸ್ ಮೈ ಸೆಕೆಂಡ್ ಟ್ರೈಮಿಸ್ಟರ್ ವ್ಲಾಗ್. ಅಟ್ ಪ್ರೆಸೆಂಟ್ ಐ ಆಮ್ ಇನ್ ಮೈ ಎಂಡ್ ಆಫ್ ಮೈ ಥರ್ಡ್ ಟ್ರೈಮಿಸ್ಟರ್. ಓಕೆ, ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿದೆ ಅನ್ನೋದನ್ನು, ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ ನಾನು. ಸೆಕೆಂಡ್ ಟ್ರೈಮಿಸ್ಟರ್ ಈಸ್ 4, 5, 6 months. 4th, 5th and 6th month ಸೆಕೆಂಡ್ ಟ್ರೈಮಿಸ್ಟರ್. ಥರ್ಡ್ ಟ್ರೈಮಿಸ್ಟರ್ ಎಂಡಿಂಗಲ್ಲಿ ನೀವು NT ಸ್ಕ್ಯಾನ್ ಮಾಡ್ತಿದ್ವಿ, ಅದ್ರ ರಿಪೋರ್ಟ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲದೂ ಫಸ್ಟ್ ಟ್ರೈಮಿಸ್ಟರ್ ಇದರಲ್ಲಿ ನಾನು ಹೇಳಿದ್ದೀನಿ. ದೆನ್ 4th, 3rd ಕಂಪ್ಲೀಟ್ ಆದಮೇಲೆ ನಾವು ಹಾಸ್ಪಿಟಲ್ ಚೆಕಪ್ಸಿಗೆ, ಯೂಶ್ವಲಿ ಹೆಂಗೆ ಅಂತಂದರೆ ಎವ್ರಿ ಮಂತ್ ಚೆಕಪ್ಸ್ ಇರುತ್ತೆ ನಮಗೆ. ಈಗ ಏನು ನಮ್ಮದು ಲಾಸ್ಟ್ ಪೀರಿಯಡ್ ಡೇಟ್ಸ್ ಏನು ಇರುತ್ತಲ್ಲ, ಆ ಡೇಟಿಗೆ ಅವರು ಹೇಳ್ತಾರೆ ಲೈಕ್ ಎವ್ರಿ ಮಂತ್ ಚೆಕಪ್ಸ್, ಆ ಡೇಟಿಗೆ ನಾವು ಹೋಗ್ಬೇಕಾಗಿರುತ್ತೆ. 3 months ತನಕ ನನಗೆ 3 months ತನಕ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಟ್ಟಿದ್ರು. ಅದಾದಮೇಲೆ 3 months ಲೈಕ್ ಅದು ಫಸ್ಟ್ ಟ್ರೈಮಿಸ್ಟರ್ ಮುಗಿದ ಮೇಲೆ ನಾವು 3 months ಕಂಪ್ಲೀಟ್ ಆಗಿ 4th ಸ್ಟಾರ್ಟಿಂಗ್ ಹೋಗ್ತೀವಲ್ಲ, ಆವಾಗ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡ್ತಾರೆ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಬಿಟ್ಟು ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಆವಾಗ ಏನಂತಂದರೆ ಓಕೆ, ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಆ್ಯಂಡ್ ರೆಗ್ಯುಲರಾಗಿ ಏನಂತಂದರೆ ನಿಮ್ಮದು ಪೇರೆಂಟ್ಸ್ ಹೆರಿಡಿಟಿ, ಲೈಕ್ ಪೇರೆಂಟ್ಸ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅನ್ನೋದನ್ನು ಅವರು ಫಸ್ಟ್ ಚೆಕಪ್ಸಲ್ಲೇ ಸ್ಟಾರ್ಟಿಂಗಲ್ಲೇ ಡಾಕ್ಟರ್ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಒಂದು ರಿವ್ಯೂಗೋಸ್ಕರ ಈ ಥರ ಒಂದೇ ಪೇಜಲ್ಲಿ ಯೂಶ್ವಲಿ ಎಲ್ಲದನ್ನು ಬರ್ಕೊಂಡಿರ್ತಾರೆ. ನಮ್ಮದು ಅವರು ಲಾಸ್ಟಲ್ಲಿ ಕೂಡ ತೆಗೆದ್ರೆ ಎಲ್ಲ ಒಂದೇ ಥರನೇ ಸಿಗಬೇಕು, ಆ ಥರ ಇದರಲ್ಲಿ ಬರೆದಿದ್ದಾರೆ. ಬಟ್ ಐ ಡೋಂಟ್ ವಾಂಟ್ ಟು ಶೋ ಇಟ್. ಆಗ ಕೇಳ್ತಾರೆ, ನಿಮ್ಮ ಪೇರೆಂಟ್ಸ್ಗೆ ಹೆಲ್ತ್ ಇಶ್ಯೂಸ್ ಇದೆಯಾ, ಏನಿದೆ, ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಬಿಕಾಸ್ ಎರಿಡಿಟಿಯಲ್ಲಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಅದನ್ನು ಫಾಲೋ ಅಪ್ ಮಾಡ್ತಾರೆ. ಯೂಶ್ವಲಿ ಅವ್ರ ಪೇರೆಂಟ್ಸ್ಗೆ ಏನು ಇರುತ್ತೆ ಹೆಲ್ತ್ ಇಶ್ಯೂಸ್, ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಯೂಶ್ವಲಿ ಏನಂತಂದರೆ BP, ದೆನ್ ವೆಯ್ಟ್ ಚೆಕ್ ಮಾಡ್ತಾ ಹೋಗ್ತಾರೆ. ನಂದೇನೆಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಎಂಡಿಂಗಲ್ಲಿ ಫಸ್ಟ್ ಟೈಮ್ ಅವರು ವೆಯ್ಟ್ ಚೆಕ್ ಮಾಡಿದ್ದು. ನಾನು ಫಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ,
ಅಲ್ಲಿ ಒಂದ್ಸತಿ ಚೆಕ್ ಮಾಡಿದ್ರು. ಅದಾದಮೇಲೆ ಈ ಹಾಸ್ಪಿಟಲಿಗೆ ಚೇಂಜ್ ಮಾಡಾದ್ಮೇಲೆ 3rd ಮಂತ್ ಎಂಡಿಂಗಲ್ಲಿ ಚೆಕ್ ಮಾಡಿದ್ರು. ಅದರಲ್ಲಿ ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅನ್ನೋದನ್ನ ಕೂಡ ನಾನು ಫಸ್ಟ್ ಸೆಮಿಸ್ಟರ್ ಬ್ಲಾಗಲ್ಲಿ ಹೇಳಿದ್ದೀನಿ. ದೆನ್ ಇವಾಗ 3 ಮಂತ್ಸ್ ಮುಗಿಸ್ಕೊಂಡು ಹೋದಾಗ ಟ್ಯಾಬ್ಲೆಟ್ಸ್ ಕೂಡ ಚೇಂಜ್ ಮಾಡ್ತಾರೆ. ದೆನ್ BP ಚೆಕ್ ಮಾಡ್ತಾರೆ. ಯೂಶ್ವಲಿ BP ಆ್ಯಂಡ್ ವೆಯ್ಟ್ ಚೆಕ್ ಮಾಡ್ತಾರೆ. BP ಮತ್ತು ವೆಯ್ಟ್ ಚೆಕ್ ಮಾಡಿದಾಗೆ ಯೂಶ್ವಲಿ BP ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಈ ಟೈಮಲ್ಲಿ BP ಸ್ವಲ್ಪ ಜಾಸ್ತಿ ಇರುತ್ತೆ ಅಂತೆ, ಐಡೋನು. ಬಟ್ ನಂದಂತೂ ಮುಂಚೆಯಿಂದನೂ ಇಲ್ಲಿವರೆಗೂ ಲೈಕ್ ನಾರ್ಮಲ್ ಕಾನ್ಸ್ಟೆಂಟ್ ಅಷ್ಟೇ ಇರೋದು ನಂದು. ಅದು ಫ್ಲಕ್ಚುಯೇಟ್ ಆಗುತ್ತೆ. BP ವೆಯ್ಟ್. ದೆನ್ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ಕೊಡ್ತಾರೆ. ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ಕೊಟ್ಟಾಗ ಏನಾಯ್ತಂದರೆ, ನಂದನ್ನು ಹೇಳ್ತೀನಿ ನಾನು ಏನಂತಂದರೆ ಗೈಸ್, ನಂದು ಫಸ್ಟ್ ಸೆಮಿಸ್ಟರಲ್ಲಿ ಕೊಟ್ಟಿದ್ದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಕೂಡ ನೈಟ್ ಟೈಮಿಗೆ ಕೊಟ್ಟಿದ್ದು. ನಂದು ಊಟ ಆದಮೇಲೆ ನೈಟ್ ಟೈಮಿಗೆ ಕೊಟ್ಟಿದ್ರು. ಬಟ್ ನನಗೆ ನೈಟ್ ಟೈಮ್ ನುಂಗಕ್ಕಾಗ್ತಾ ಇರಲಿಲ್ಲ. ನಾನು ಎಲ್ಲ ಟ್ಯಾಬ್ಲೆಟ್ಸು ನಾನೇ ಚೇಂಜ್ ಮಾಡ್ಕೊಂಡಿದ್ದೆ. ನೈಟ್ ಟೈಮ್ ಕೊಟ್ಟಿದ್ದನ್ನು ಮಾರ್ನಿಂಗ್ ನಾನು ಸ್ಟಾರ್ಟಿಂಗ್ ಎಲ್ಲ ನಾನು ನೈಟೇ ನುಂಗಿದ್ದೆ. ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನುಂಗ್ತಿದ್ದೆ. ಈ ಟ್ಯಾಬ್ಲೆಟ್ಸ್ನ ಆಫ್ಟರ್ನೂನ್ ಆ್ಯಂಡ್ ಐ ಗೆಸ್ ಮಾರ್ನಿಂಗ್ ಆರ್ ನೈಟ್, ಆಫ್ಟರ್ನೂನ್ ಆರ್ ನೈಟ್ ಆ ಥರ ಏನೋ ಕೊಟ್ಟಿದ್ರು. ಅದರಲ್ಲಿ ಏನಾಯ್ತು ಅಂತಂದರೆ, ಫಸ್ಟ್ ಡೇ ಅಂತ ಅನ್ಸುತ್ತೆ, ಫಸ್ಟ್ ಡೇ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ನುಂಗಿದಾಗ ಏನಾಗಿರಲಿಲ್ಲ. ಐರನ್ ಟ್ಯಾಬ್ಲೆಟ್ ನೈಟ್ ನಾನು ಊಟ ಆದಮೇಲೆ ಐರನ್ ಟ್ಯಾಬ್ಲೆಟ್ ನುಂಗಬೇಕಿತ್ತು. ಆ ಟ್ಯಾಬ್ಲೆಟ್ ನುಂಗಿದಾಗ ಐ ಡೋಂಟ್ ನೋ 2 hours ಆದಮೇಲೆ ನನಗೆ ವಾಮಿಟ್ ಆಗಿಬಿಡ್ತು. ಯೂಶ್ವಲಿ ನನಗೆ ವಾಮಿಟ್ ಆಗೋ ಥರ ಅನ್ನಿಸ್ತಿದ್ದು, ಆಗ್ತಾ ಇರಲಿಲ್ಲ. ವಾಮಿಟ್ ಆಗಿಬಿಡ್ತು. ಐ ಥಾಟ್ ಅವರು ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಈ ಟ್ಯಾಬ್ಲೆಟ್ಸ್ ನುಂಗೋದ್ಕಿಂತ ಮುಂಚೆ, ಕ್ಯಾಲ್ಶಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಈ ಟ್ಯಾಬ್ಲೆಟ್ಸ್ ನುಂಗೋದ್ಕಿಂತ ಮುಂಚೆ ಊಟ ಚೆನ್ನಾಗಿ ಮಾಡಬೇಕು, ಅದರ್ವೈಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಬಿಕಾಸ್ ಟ್ಯಾಬ್ಲೆಟ್ಸ್ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಊಟ ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ಮಾಡಿಬಿಟ್ಟು ನುಂಗಿ ಅಂತ ಹೇಳಿದರು. ನಾನು ಊಟ ನಾರ್ಮಲಿ ಹೆಂಗೆ ಮಾಡ್ತಾಯಿದ್ದೆ, ಊಟ ನಾರ್ಮಲಾಗೆ ಮಾಡಿದ್ದೆ. ಆಯಿತು. ನನಗೆ ಹೆಂಗೆ ಅನಿಸ್ತು ಅಂತಂದರೆ, ಅದು ವಾಮಿಟ್ ಆದಾಗ ನನಗೆ ಈ ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನಿಸುತ್ತೆ, ಈ ಟ್ಯಾಬ್ಲೆಟ್ಸ್ ನುಂಗಿದ್ರೆ ವಾಮಿಟ್ ಆಗಿಬಿಡುತ್ತೆ ಥರ ಆಗಿಬಿಡ್ತು. ಆಮೇಲೆ 1-2 days ಬಿಟ್ಟೆ, ಆ ಟ್ಯಾಬ್ಲೆಟ್ಸ್ ನುಂಗಿರಲಿಲ್ಲ. ದೆನ್ ನನಗೆ ಗೊತ್ತಿರೋ ಒಬ್ಬರು, ನನ್ನ ಒಂದು ಕ್ಲೋಸ್ ಸರ್ಕಲಲ್ಲಿರೋ ಡಾಕ್ಟರು, ನಾನು ಕೇಳಿದಾಗ ಅವ್ರು ಹೇಳಿದ್ದು, ಊಟ ಆಗಿ 1 hour ಆರ್ 1.5 hour ಆದಮೇಲೆ ಟ್ರೈ ಮಾಡಿ ನುಂಗಿ ನೋಡು ಅಂತ ಹೇಳಿದರು. ಓಕೆ. ದೆನ್ ಟೈಮಿಂಗ್ಸ್ ಕೂಡ ನಾನು ಚೇಂಜ್ ಮಾಡೋಕ್ಕೆ ಕೇಳ್ಕೊಂಡೆ. ನೈಟೇ ನುಂಗ್ಬೇಕಾ, ಬೇರೆ ಟೈಮಲ್ಲಿ ನುಂಗ್ಬೋದಾ ಅಂತ. ಅವರು ಓಕೆ ಅಂತಲೇ ಹೇಳಿದ್ರು. ಸೊ ನಾನು ಮಾರ್ನಿಂಗ್ 1, ಆಫ್ಟರ್ನೂನ್ 1ಕ್ಕೆ ಶಿಫ್ಟ್ ಮಾಡಿಕೊಂಡು ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡೆ. ಅಂದರೆ ಟ್ಯಾಬ್ಲೆಟ್ಸ್ ಹೆಂಗೆ ಮಾಡಿಕೊಂಡೆ ಅಂತಂದರೆ, ಊಟ ಆಗಿ 1 hour ಆದಮೇಲೆ ಟ್ಯಾಬ್ಲೆಟ್ಸ್ ನುಂಗೋಕ್ಕೆ ಅದು ಪ್ರಾಕ್ಟೀಸ್ ಮಾಡಿಕೊಂಡೆ. ಬಟ್ ಏನು ಗೊತ್ತಾ, ಆ ಟ್ಯಾಬ್ಲೆಟ್ಸಿಂದ ಅಲ್ಲ ಅದು ವಾಮಿಟ್ ಆಗಿರೋದು. ಐ ಗಾಟ್ ಟು ನೋ ಏನಂತಂದರೆ, ನಾನು ಅವತ್ತು ಸ್ವಲ್ಪ ಪಿಕ್ಕಲ್ ಎಲ್ಲ ಜಾಸ್ತಿ ತಿಂದ್ಬಿಟ್ಟದೆ. ಆ ಪಿಕ್ಕಲ್ ಇದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಐಟಮ್ಸ್ ಅಲ್ವಾ, ಅದಕ್ಕೂ ಟ್ಯಾಬ್ಲೆಟಿಗೂ ಹೊಸ್ದಾಗಿ ಫಸ್ಟ್ ಡೇ ತೊಗೊಂಡಿರೋದಲ್ಲ, ನಮ್ಮ ಬಾಡಿ ಅದು ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೂ ಅದು ಪಿಕ್ಕಲ್ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಓಲ್ಡ್ ಡೇ ನಾನು ಐ ಗೆಸ್ 3 times ತಿಂದಿದ್ದೆ ಅಂತ ಅನಿಸುತ್ತೆ. ಅದಕ್ಕೆ ಆ ಥರ ಆಗಿರೋದು. ಆ್ಯಂಡ್ ಐ ಗಾಟ್ ಟು ನೋ ಓಕೆ ಅದಕ್ಕೆ ಆಗಿರೋದು ಅಂತ ಹೇಳಿಬಿಟ್ಟು, ಟ್ಯಾಬ್ಲೆಟ್ಸಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ನಿಮ್ಗೆ ಏನಾದರೂ ಈಗ ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಟ್ಯಾಬ್ಲೆಟ್ಸಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ, ಆ ಥರದ್ದು ಏನೇ ಇದ್ರೂ ನಿಮ್ಮ ಡಾಕ್ಟರ್ ಹತ್ರ ಹೇಳಿ. ಅವ್ರ ಹತ್ರ ಹೇಳಿದ್ರೆ ಅವರು ಟ್ಯಾಬ್ಲೆಟ್ಸ್ ಕೂಡ ಚೇಂಜ್ ಮಾಡಿಕೊಡ್ತಾರೆ. ನನಗೂ ಕೂಡ ಹೇಳಿದ್ರು, ನನ್ನದು ಫ್ಯಾಮಿಲಿ ಫ್ರೆಂಡ್ ಯಾರಿದ್ದಾರೆ ಅವ್ರು ಹೇಳಿದ್ರು, ಏನಾದರೂ ಇದು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಕೊಡ್ತಾರೆ. ಅಷ್ಟೇ ಈಸಿ. ಅದರಿಂದ ಏನು ಅದನ್ನೇ ವಾಮಿಟ್ ಮಾಡಿಕೊಂಡೆ ನುಂಗಬೇಕು ಆರ್ ಅಡ್ಜಸ್ಟ್ ಆಗಲಾರು ನುಂಗ್ಬೇಕು ಆ ಥರದ್ದೆಲ್ಲ ಏನಿರಲ್ಲ. ಆ್ಯಂಡ್ ಓಕೆ, ನಾನು ಇವಾಗ ಏನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ 4th month ಎಂಡಿಂಗಲ್ಲಿ ನಾವು ಒಂದು ಡೇಟ್ ಇರುತ್ತಲ್ಲ, 4th month ಎಂಡಿಂಗ್ ಚೆಕಪ್ಪಿಗೆ ಹೋದಾಗ ಡಾಕ್ಟರ್ ಹೇಳಿದ್ದೆಲ್ಲ. ಆವಾಗ ಅನಾಮಲಿ ಸ್ಕ್ಯಾನ್, 5th monthಲ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನಿಂಗ್ ಇರುತ್ತೆ, ದಟ್ಸ್ ಅ ಇಂಪಾರ್ಟೆಂಟ್ ಸ್ಕ್ಯಾನ್. ಆ ಒಂದು ಸ್ಕ್ಯಾನಿಂಗ್ನ ಬರೆದು ಕೊಟ್ಟಿದ್ರು ನಮಗೆ. ಆ ಒಂದು ಸ್ಕ್ಯಾನಿಂಗ್ ಏನಂತ ಅಂದರೆ, ನಾನು ಯೂಶ್ವಲಿ ಏನಂತಂದ್ರೆ ಸ್ಕ್ಯಾನಿಂಗ್ ಇಲ್ಲೇ ಮಾಡಿಸ್ತಾ ಇದ್ದೆ, ಇಲ್ಲೇ ಬರ್ಕೊಡ್ತಾಯಿದ್ರು. ಐ ಗೆಸ್ ಒಂದು 2 scans ಅಲ್ಲ ಆಗಿರೋದು, NT ಸ್ಕ್ಯಾನ್, ದೆನ್ ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನಿರುತ್ತೆ ಆ ಸ್ಕ್ಯಾನ್ಸನ್ನು ಇಲ್ಲೇ ಬರ್ಕೊಟ್ಟಿದ್ರು, ಇಲ್ಲೇ ಮಾಡಿಸಿದ್ವಿ. ಅನಾಮಲಿ ಸ್ಕ್ಯಾನಿಗೆ ನಮಗೆ ಬೇರೆ ಹತ್ರ ಬರ್ಕೊಟ್ಟಿದ್ರು, ತುಮಕೂರಿಗೆ ಫೀಟಲ್ ಸ್ಪೆಷಲಿಸ್ಟ್ ಇದ್ದಾರೆ, ಲೈಕ್ ಆಪ್ಷನ್ ಕೊಟ್ಟಿದ್ರು ನಮಗೆ.
ನಿಮಗೆ ಎಲ್ಲಿಗೆ ಇಷ್ಟ ಆಗುತ್ತೆ, ನಿಮಗೆ ಹೋಗೋಕ್ಕಾದ್ರೆ ಹೋಗಿ ನೋಡಿ ಹೋಗಿ ಅಂತ ಹೇಳಿದ್ರು. ಅದರಿಂದ ನಾವು ಫೀಟಲ್ ಸ್ಪೆಷಲಿಸ್ಟ್ ಅಲ್ವಾ, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಅಲ್ಲಿ ಹೋಗಕ್ಕೆ ಸಜೆಸ್ಟ್ ಮಾಡಿದ್ರು. ನಾವು ಅಲ್ಲಿಗೆ ಹೋದ್ವಿ, ಅನಾಮಲಿ ಸ್ಕ್ಯಾನಿಗೆ. 5th ಮಂತ್ ರನ್ನಿಂಗಲ್ಲಿ ಅನಾಮಲಿ ಸ್ಕ್ಯಾನ್. ಆ ಸ್ಕ್ಯಾನಿಂಗಲ್ಲಿ ದಟ್ಸ್ ಎ ಇಂಪಾರ್ಟೆಂಟ್ ಸ್ಕ್ಯಾನ್. ಬಿಕಾಸ್ ಏನಂತ ಅಂದರೆ ಆ ಸ್ಕ್ಯಾನ್ ರಿಪೋರ್ಟ್ಸ್ ಪ್ರಕಾರ ಲೈಕ್ ಪ್ರತಿಯೊಂದೂ ಬೇಬಿದು ಏನಿರುತ್ತೆ, ಪ್ರತಿಯೊಂದು ಆರ್ಗನ್ಸ್ ಇರ್ಬೋದು, ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಇಲ್ಲಿ ನನ್ನ ಕೈಯಲ್ಲಿರೋ ರಿಪೋರ್ಟಲ್ಲಿ ಚೆಕ್ ಮಾಡಿರೋದನ್ನ ಮೇಲೆ ಹೇಳ್ಕೊಂಡು ಹೋಗ್ತೀನಿ, ಲೈಕ್ ಅವ್ರು ಏನ ಚೆಕ್ ಮಾಡ್ತಾರೆ ಆ ಥರ. ಆ್ಯಂಡ್ ಆಲ್ಸೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ನನ್ನ ಸ್ಕ್ರೀನಲ್ಲಿ ಪಾಪುನ ನೋಡಿದೆ. ನಾನು ಸ್ಕ್ರೀನಲ್ಲಿ ಪಾಪು ತೋರಿಸಿದ್ರು, ಅದ್ರದ್ದು ಕೈ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು. ದೆನ್ ನಮ್ಮ ಬಾಡಿಯಿಂದ ನಮ್ಮಿಂದ ಪಾಪುಗೆ ಬ್ಲಡ್ ಫ್ಲೋ ಆಗುತ್ತಲ್ಲ, ಆ ಒಂದು ಸೌಂಡ್ ಫುಲ್ಲು ನೀರು ಡೊಗಡೊಗಡೊಗಡೊಗ ಹೋಗುತ್ತೆ. ಆ ಥರ ಸೌಂಡ್, ನೀರು ಬಿಟ್ಟಾಗ ಹೆಂಗೆ ಸೌಂಡ್ ಬರುತ್ತೆ ಆ ಥರ ಫುಲ್ ಸೌಂಡ್ ಬರ್ತಿತ್ತು. ಆ ಸೌಂಡ್ ಇರ್ಬೋದು, ಪ್ರತಿಯೊಂದು ಕೇಳಿಸ್ಕೊಂಡೆ. ಅದನ್ನು ಆ ಮಾನಿಟರಲ್ಲಿ, ಆ ಸ್ಕ್ರೀನಲ್ಲಿ ನನಗೆ ಪಾಪುದು ಫೇಸ್ ಆಗಿರ್ಬೋದು, ಅದ್ರ ಫುಟ್ ಇರ್ಬೋದು, ಅದ್ರ ಅವ್ರು ಏನು ಚೆಕ್ ಮಾಡ್ತಾ ಇದ್ರು ಅವಾಗ ತೋರಿಸಿದ್ರು. ಕಿವಿ ಆ ಥರದ್ದೆಲ್ಲ ಪಾಪುನ ನಾನು ನೋಡಿದೆ, ಮೂಮೆಂಟ್ಸ್ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದರು. ದೆನ್ ಇದರಲ್ಲಿ ಏನಿರುತ್ತೆ ಮೇಯ್ನ್ ಅಂತಂದರೆ ಪಾಪುದು ವೆಯ್ಟ್ ಎಷ್ಟಿರುತ್ತೆ ಅನ್ನೋದನ್ನು ಹಾಕಿದ್ದಾರೆ. ದೆನ್ ಬೈಪೆರೈಟಲ್ ಡಯಾಮೀಟರು, ಹೆಡ್ ಸರ್ಕಂಫರೆನ್ಸು, ಅಬ್ಡಾಮಿನಲ್ ಸರ್ಕಂಫರೆನ್ಸು, ಫೆಮೋರಲ್ ಲೆಂತ್, ಇದೆಲ್ಲ ಲೆಂತ್ಸು, ಫೂಟ್ ಲೆಂತು, ರೆನಲ್ ಪೆಲ್ವಿಸ್, ನಜಲ್ ಬೋನ್ ಲೆಂತ್ ಕೂಡ ಇದರಲ್ಲಿ NT ಸ್ಕ್ಯಾನಲ್ಲೂ ಮಾಡಿರ್ತಾರೆ. ದೆನ್ ಇದರಲ್ಲೂ ಕೂಡ ಮಾಡಿರ್ತಾರೆ. ಫೀಟಲ್ ವೆಯ್ಟ್ ಎಷ್ಟಿರುತ್ತೆ ಅನ್ನೋದನ್ನು ಮಾಡಿರ್ತಾರೆ. ಮೇಯ್ನ್ ಅನಾಟಮಿಯಲ್ಲಿ, ಫೀಟಲ್ ಅನಾಟಮಿಯಲ್ಲಿ ಅವರು ಚೆಕ್ ಮಾಡೋದು ಫೀಟಲ್ ಹೆಡ್ ಚೆಕ್ ಮಾಡ್ತಾರೆ. ದೆನ್ ಫೀಟಲ್ ಫೇಸ್ ಚೆಕ್ ಮಾಡ್ತಾರೆ. ನಿಮಗೆ ಡೀಟೇಲಿಂಗಲ್ಲಿ ಏನಾದರೂ ಹೇಳಬೇಕಂತಂದರೆ ಫೀಟಲ್ ಹೆಡ್ಡಲ್ಲಿ ಆಟ್ರಿಯಾ ಆಫ್ ದಿ ಲ್ಯಾಟ್ರಲ್ ವೆಂಟ್ರಿಕಲ್ ಅಂತ ಅವರು ಪ್ರತಿಯೊಂದು ಮೆಷರ್ಮೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ದೆನ್ ಇವಾಗ ಸೆಲೆಬ್ರಲ್ ಡಯಾಮೀಟರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಿದ್ದಾರೆ. ಆಂಟೀರಿಯರ್ ಕ್ಯಾಲೋಸು ಅಂತ ಒಂದಿದೆ. ದೆನ್ ಶೇಪ್ ಆಫ್ ಸ್ಕಲ್ ಎಲ್ಲ ನಾರ್ಮಲ್, ಏನೇ ಪ್ರಾಬ್ಲಮ್ಸ್ ಇದ್ರು ಅಲ್ಲಿ ಹಾಕ್ತಾರೆ, ಶೇಪ್ ಆಫ್ ದಿ ಸ್ಕಲ್. ದೆನ್ ಸ್ಕಲ್ ಬೋನ್ ಡೆನ್ಸಿಟಿ ಎಷ್ಟಿದೆ, ನಾರ್ಮಲ್ ಇದೆಯಾ ಅನ್ನೋದನ್ನ ಫೀಟಲ್ ಹೆಡ್ಡಲ್ಲಿ ಅವ್ರು ಚೆಕ್ ಮಾಡ್ಕೊಂಡಿದ್ದಾರೆ. ದೆನ್ ಬ್ರೈನ್ ಸ್ಟೆಮ್ ವರ್ಮಿಸ್ ಆ್ಯಂಗಲ್ ನಾರ್ಮಲ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಿದ್ದಾರೆ. ದೆನ್ ಫೀಟಲ್ ಫೇಸಲ್ಲಿ ಬಂದರೆ ನಜಲ್ ಬೋನು, ಫ್ರಂಟಲ್ ಬೋಸಿಂಗು, ಡಿಪ್ರೆಸ್ಡ್ ನಜಲ್ ಬ್ರಿಡ್ಜ್ ಆರ್ಬಿಟ್ಸ್, ಇದೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಸುಮ್ಮನೆ ಡೀಟೈಲಿಂಗಾಗಿ ಹೋದರೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಮೇಯ್ನ್ ಹೆಡ್ಡಿಂಗ್ ಏನು ಚೆಕ್ ಮಾಡಿದ್ದಾರೆ ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಫೀಟಲ್ ಹೆಡ್ಡಲ್ಲಿ ಬಂದು ನಾನು ಹೇಳ್ದಂಗೆ ಅದನ್ನು ಚೆಕ್ ಮಾಡಿದ್ರು. ಫೀಟಲ್ ಫೇಸ್, ದೆನ್ ಫೀಟಲ್ ನೆಕ್, then fetal chest, then fetal abdomen, then umbilical cord, then fetal spine, then long bones, ಬೇಬಿದು ಬೋನ್ಸ್ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಿದ್ದಾರೆ. ದೆನ್ ಅಟ್ ಲಾಸ್ಟಲ್ಲಿ ಏನಂತ ಅಂದರೆ ಪ್ರತಿಯೊಂದ್ರದ್ದು ಪಿಕ್ಸ್ನ ಹಾಕಿರ್ತಾರೆ, ಕೊಲಾಜ್ ಮಾಡಿಬಿಟ್ಟು ಹಾಕಿದ್ದಾರೆ. ನಿಮಗೆ ತೋರಿಸಿದ್ರು ನಿಮಗೂ ಗೊತ್ತಾಗಲ್ಲ. ಇದರಲ್ಲಿ ಇವಾಗ NT ಸ್ಕ್ಯಾನಲ್ಲೆಲ್ಲ ಹೇಗೆ ಅಂತಂದರೆ ಒಂದು ಪಾಪು ಈ ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿರ್ತಾರೆ ಅಲ್ವಾ ಅವರು ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ. ಬಿಕಾಸ್ ಅವರಿಗೆ ಇಲ್ಲಿ ನಜಲ್ ಬೋನ್ ಮೆಷರ್ಮೆಂಟ್ ಬೇಕಾಗಿರುತ್ತೆ, ಅದಕ್ಕೆ ಪಾಪು ಇದೇ ಪೊಸಿಷನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅನಾಮಲಿ ಸ್ಕ್ಯಾನಲ್ಲಿ ಹೆಂಗೆ ಅಂತಂದರೆ ಪಾಪು 2 ಪೊಸಿಷನಲ್ಲೂ ಬೇಕಾಗಿರುತ್ತೆ. ಬಿಕಾಸ್ ಅವ್ರಿಗೆ ಈ ಥರ ಪೊಸಿಷನಲ್ಲಿ ಇದ್ದಾಗ ಅವ್ರಿಗೆ ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು ಎಲ್ಲ ಹೇಗೆ ಡೆವಲಪ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ವೆನ್ಸ್ ಆಗಿರ್ಬೋದು, ದೆನ್ ನರ್ವ್ಸ್, ಹಾರ್ಟಿಗೆ ಹೆಂಗೆ ಬ್ಲಡ್ ಹೋಗ್ತಿದೆ, ಹಾರ್ಟ್ ಹೆಂಗೆ ಡೆವಲಪ್ ಆಗಿದೆ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ದೆನ್ ಬ್ಯಾಕ್ ಪೊಸಿಷನಲ್ಲಿ ಸ್ಪೈನಲ್ ಕಾರ್ಡ್ ಹೇಗೆ ಡೆವಲಪ್ ಆಗಿದೆ, ನಾರ್ಮಲ್ ಇದೆಯಾ, ಸ್ಪೈನಲ್ ಕಾರ್ಡ್ ಹೆಂಗೆ ಡೆವಲಪ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಬಿಕಾಸ್ ಅದಕ್ಕೋಸ್ಕರ 2 ಪೊಸಿಷನ್ ಅವರು ಹೇಳ್ತಾರೆ. ನನಗೇನು ಒಂದು ಪೊಸಿಷನ್ ಆಯಿತು ಚೆಕ್ ಮಾಡಿ, 1 ಪೊಸಿಷನ್ ಆದಮೇಲೆ ದೆನ್ 5 ಮಿನಿಟ್ಸ್ ಆದಮೇಲೆ ಈ ಪೊಸಿಷನಲ್ಲಿ ಬೇಕಿರುತ್ತಲ್ಲ ಸ್ಪೈನಲ್ ಕಾರ್ಡ್ ಚೆಕ್ ಮಾಡೋಕ್ಕೆ ಅವ್ರು ಕಳಿಸಿದ್ರು. ನಿಮ್ಗೆ ಏನಂತಂದರೆ ನನಗೆ ಗೊತ್ತಿರೋದನ್ನ ನಾನು ಹೇಳೋದು ಏನಂದರೆ ಪಾಪು ಏನಾದರೂ ಆ ಪೊಸಿಷನ್ಸಲ್ಲಿ ಇಲ್ಲ ಅಂತ ಅಂದರೆ ನೀವು ಏನಂದರೆ ಸ್ವಲ್ಪ ಹೊತ್ತು ಹೋಗಿ ವಾಕ್ ಮಾಡಿ. ದೆನ್ ಚಾಕ್ಲೇಟ್ ಏನಾದರೂ ತಿನ್ನಿ. ಬಿಕಾಸ್ ಗ್ಲೂಕೋಸ್ ಯಾವಾಗ ಒಳಗೋಗುತ್ತಲ್ಲ ಆವಾಗ ಪಾಪು ಪೊಸಿಷನ್ ಈ ಥರ ಆಗುತ್ತೆ ಯೂಶ್ವಲಿ. ಅದು ನನಗೆ ವರ್ಕ್ ಆಗಿದೆ. ಅದಕ್ಕೆ ಡಾಕ್ಟರ್ಸ್ ಆಗಲಿ ಬೇರೆಯವರು ಹೇಳ್ತಾರೆ, ಹೇಳಿಲ್ಲ ಅಂದರೆ ಸ್ಕ್ಯಾನಿಂಗಲ್ಲಿ ಅಲ್ಲಿ ಯಾರು ಮಾಡ್ತಿರ್ತಾರೆ ಅವ್ರು ಹೇಳಿಲ್ಲ ಅಂದರೆ ಈ ಥರ ಮಾಡಿ ಚಾಕ್ಲೇಟ್ ತಿನ್ನಿ, ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಚಾಕ್ಲೇಟ್ ತಿನ್ಕೊಬಂದರೆ ಪಾಪು ಆ ಪೊಸಿಷನಲ್ಲಿ ಬಂದಿರುತ್ತೆ. ಇದು NT ಸ್ಕ್ಯಾನಲ್ಲಿ ಆಗಿರ್ಬೋದು, ಅನಾಮಲಿ ಸ್ಕ್ಯಾನಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ದೆನ್ ದಿಸ್ ಇಸ್ ದಿ
ಅನೋಮಲಿ ಸ್ಕ್ಯಾನ್ ರಿಪೋರ್ಟ್ ಆಫ್ ಮೈ ಫಿಫ್ತ್ ಮಂತ್ ರನ್ನಿಂಗಲ್ಲಿ ಯಾವ ಸ್ಕ್ಯಾನ್ ಮಾಡ್ತಾರೆ ದಟ್ ಇಸ್ ದಿ ಥಿಂಗ್ ಇದೇನೆ. ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ತೊಗೊಂಡೋಗಿ ಡಾಕ್ಟರಿಗೆ ನಾವು ತೋರಿಸ್ಬೇಕಾಗಿರುತ್ತಲ್ಲ, ಡಾಕ್ಟರಿಗೆ ತೋರಿಸಿದಾಗ ಇದ್ರಲ್ಲಿ ಕೂಡ ನಿಮಗೆ ಅವರೇನೆ ಹಾಕಿರ್ತಾರೆ. ಯೂಶಲಿ ಡಾಕ್ಟರ್ ಅದನ್ನು ನೋಡಿದ್ರು, ಅವ್ರು ನೋಡಿಲ್ಲ ಅಂತಂದ್ರೂ ನಿಮಗೇನೆ ಗೊತ್ತಾಗುತ್ತೆ. ಇಂಪ್ರೆಷನಲ್ಲಿ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನಾರ್ಮಲ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ನೋ ಮೇಜರ್ ಫೀಟಲ್ ಕಂಜೆಷನ್ ಅನಾಮಲೀಸ್ ಅಂತ ಆಗಿರ್ಬೋದು, ಆರ್ ನೋ ಜೆನೆಟಿಕ್ ಸಾಫ್ಟ್ ಮಾರ್ಕರ್ಸ್, ನೋ ಮೇಜರ್ ಸ್ಟ್ರಕ್ಚರ್ ಅನಾಟಮಿಕಲ್ ಡಿಫೆಕ್ಟ್ಸ್ ಈ ಥರದ್ದೆಲ್ಲ ಹಾಕಿರ್ತಾರೆ. ಅವಾಗ ಇವಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಡಾಕ್ಟರ್ ಹತ್ರ ಅವ್ರು ಹೇಳೋ ತನಕನೂ ಟೆನ್ಷನ್ ಮಾಡ್ಕೊಂಡಿರೋದಲ್ಲ, ಅದನ್ನ ಇಂಪ್ರೆಷನ್ಸ್ ನೋಡಿದಾಗಲೇ ಗೊತ್ತಾಗ್ದಿರುತ್ತಲ್ವಾ. ಅದಾದಮೇಲೆ ಈ ರಿಪೋರ್ಟ್ಸ್ನ ತೊಗೊಂಡೋಗಿ ತೋರಿಸಿದ್ದಿನ ಅವರು 2 ಬ್ಲಡ್ ಟೆಸ್ಟ್ನ ಹೇಳಿದ್ರು ನಮಗೆ. ಒನ್ ಈಸ್ CBC ಆ್ಯಂಡ್ RBS, ಶುಗರ್ ಆ್ಯಂಡ್ ಹಿಮೋಗ್ಲೋಬಿನ್ ಟೆಸ್ಟ್. ಈ ಒಂದು ಟೆಸ್ಟ್ನ ಅವ್ರು ನಮಗೆ ಮಾಡ್ಸೋಕ್ಕೆ ಹೇಳಿದ್ರು. ಬಿಕಾಸ್ ಹಿಮೋಗ್ಲೋಬಿನ್ ಡೌನ್ ಆಗ್ದಂಗೆ ನೋಡ್ಕೊಳ್ಳೋದು ಇಸ್ ಟೂ ಇಂಪಾರ್ಟೆಂಟ್ ಇನ್ ಪ್ರೆಗ್ನೆನ್ಸಿ. ಬಿಕಾಸ್ ಹಿಮೋಗ್ಲೋಬಿನ್ ಡೌನ್ ಆಗುತ್ತೆ ಯೂಶ್ವಲಿ, ಎಷ್ಟೊಂದು ಜನಕ್ಕೆ ಡೌನ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಇನ್ಕ್ರೀಸ್ ಇನ್ಕ್ರೀಸ್ ಕೂಡ ಆಗುತ್ತೆ, ಡೌನ್ ಕೂಡ ಆಗುತ್ತೆ. ಬಟ್ ಆದಷ್ಟು ಡೌನ್ ಆಗ್ದಂಗೆ ಹಿಮೋಗ್ಲೋಬಿನ್ನ ಕಾಪಾಡ್ಕೊಡಿ. ಹಿಮೋಗ್ಲೋಬಿನ್ ಮತ್ತು ಶುಗರ್ ಟೆಸ್ಟ್ ಎಚ್ ಬಿ ಮತ್ತು ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ರು. ಮಾಡಿಸ್ಕೊಬಂದ್ವಿ ಆ್ಯಂಡ್ ಎವ್ರಿಥಿಂಗ್ ಇಸ್ ನಾರ್ಮಲ್. ಅಲ್ಲಿಗೆ ಆ ಮಂತಿಂದು ಚೆಕಪ್ ಆಯಿತು. ನೆಕ್ಸ್ಟ್ ನಿಮಗೆ 5 ಕಂಪ್ಲೀಟ್ ಆಗಿ 6 ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಡೇಟ್ ಇರುತ್ತೆ, ಅಲ್ಲಿಗೆ ಬರೋಕ್ಕೆ ಹೇಳ್ತಾರೆ. ಯೂಶ್ವಲಿ ಹೆಂಗಾಗುತ್ತೆ ಅಂದರೆ 15 ಡೇಸ್ಗೆ ಒಂದ್ಸತಿ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗುತ್ತೆ. ಹೆಂಗೆ ಅಂತಂದರೆ, ಇವಾಗ ನಿಮ್ಮದು ಈಗ 4th ಮಂತ್ ಎಂಡಿಂಗ್ ಹೋಗಿರ್ತೀರಲ್ವಾ, ನಿಮಗೆ 5.5 ಮಂತಿಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿರ್ತಾರೆ. ಆ ರಿಪೋರ್ಟ್ ತೊಗೊಂಡು ಹೋದರೆ 5.5 ಮಂತ್ಸ್ ಇರುತ್ತೆ, ಅಲ್ಲಿ 15 ಡೇಸ್. ದೆನ್ ಅಲ್ಲಿಗೆ 15 ಡೇಸಿಗೆ ಆ ಮಂತ್ ಎಂಡಿಂಗ್ ಚೆಕಪ್ ಇದ್ದೇ ಇರುತ್ತೆ. ಸೊ 15 ಡೇಸಿಗೆ ನೀವು ಹೋಗಲೇಬೇಕು. ಇವಾಗ 5th ಮಂತ್ ಮುಗೀತು, 6th ಮಂತ್ ಸ್ಟಾರ್ಟಿಂಗ್, ವಿಚ್ ಮೀನ್ಸ್ ಸೆಕೆಂಡ್ ಟ್ರೈಮಿಸ್ಟರ್ ಲಾಸ್ಟ್ ಮಂತ್ ಇದು ಎಂಡಿಂಗ್. ಸೆಕೆಂಡ್ ಟ್ರೈಮಿಸ್ಟರ್ ಎಂಡಿಂಗಲ್ಲಿ ಏನಿರುತ್ತೆ ಅಂತ ಅಂದರೆ ನಾರ್ಮಲ್ ಚೆಕಪ್ಪೇ ಇರುತ್ತೆ. ನಿಮಗೆ ಅದೇ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಾರೆ. ದೆನ್ ವೆಯ್ಟ್, BP ಎಲ್ಲ ಚೆಕ್ ಮಾಡ್ತಾರೆ, ಎವ್ರಿಥಿಂಗ್ ಇಸ್ ಓಕೆ. ದೆನ್ ಅವ್ರು 7th ಮಂತ್ 1 ಮಂತ್ ಆದಮೇಲೆ ನನಗೆ ಬರೋಕ್ಕೆ ಹೇಳಿದ್ರಲ್ಲ, ಅವ್ರಿಗೆ ಇವಾಗ ಏನು ಬರ್ಕೊಟ್ಟಿದ್ರು ಅಂತ ಅಂದರೆ, ಬರಬೇಕಾದ್ರೆ HB ಮತ್ತು ಶುಗರ್ ಟೆಸ್ಟ್ 2 HB ಮತ್ತು ಶುಗರ್ ಟೆಸ್ಟ್ ಮಾಡ್ಸೋಕೆ ಹೇಳಿದ್ರು. ಶುಗರ್ ಟೆಸ್ಟ್ ಹೆಂಗೆ ಅಂತ ಅಂದರೆ 75 ಗ್ರಾಮ್ ಆಫ್ ಗ್ಲೂಕೋಸ್ನ ಬರ್ಕೊಟ್ಟಿರ್ತಾರೆ ಅವರು. 75 ಗ್ರಾಮ್ ಗ್ಲೂಕೋಸ್ನ ವಾಟರ್ಗೆ ಹಾಕ್ಕೊಂಡು ನೀವು ಕುಡ್ದು, ವಿಚ್ ಮೀನ್ಸ್ ನನಗೆ ಹೇಳಿದ್ದವ್ರು ಹೆಂಗೆ ಅಂತಂದರೆ, ಅದನ್ನ ಗ್ಲೂಕೋಸ್ ವಾಟರ್ನ ಕುಡ್ದು 2 hours ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿರುತ್ತೆ. ಆವಾಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಆ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟರಿಗೆ ತೋರಿಸ್ಬೇಕು. ಅದನ್ನು 7th ಮಂತ್ ಕಂಪ್ಲೀಟ್ ಹೋಗ್ತಿರಲ್ಲ, ಆವಾಗ ಆ ರಿಪೋರ್ಟ್ಸ್ ತೊಗೊಂಡು ಹೋಗಬೇಕು. ದಿಸ್ ಇಸ್ ದಿ ಎಂಡ್ ಆಫ್ ದಿ ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ದ ಬ್ಯೂಟಿಫುಲ್ ಏನು ಹೇಳ್ತಾರೆ, ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ರಿಯಲಿ ದ ಬ್ಯೂಟಿಫುಲ್. ಬಿಕಾಸ್ ಏನಂತ ಅಂದರೆ, ನಿಮಗೆ ಏನು ನಾಸ್ಯಾ ಆಗಿರ್ಬೋದು, ವಾಮಿಟಿಂಗ್ ಅವ್ರ ಸ್ಟ್ರೆಸ್, ಲೇಸಿನೆಸ್ ಏನೇನಿರುತ್ತೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಎಲ್ಲದೂ ಕೂಡ ಹೋಗಿರುತ್ತೆ. ತುಂಬ ಚೆನ್ನಾಗಿ ಊಟ ಸೇರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀರಾ, ನಗ್ನಗ್ತಾ ಇರ್ತೀರಾ, ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಟ್ರಾವೆಲಿಂಗಿಗೂ ಕೂಡ ನನಗೆ ಗೊತ್ತಿರಂಗೆ ಸೇಫರ್ ಅಂತ ಹೇಳ್ಬೋದು. ನನಗೆ ಸ್ಟಾರ್ಟಿಂಗಿಂದನೂ ಡಾಕ್ಟರ್ ಟ್ರಾವೆಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾನು ಕೇಳಿದ್ದೀನಿ, ಟ್ರಾವೆಲ್ ಮಾಡ್ಬೋದು ಎಲ್ಲದನ್ನು ಹೇಳಿದ್ರು. ನಾನು ಮಾಡ್ತಾನೆ ಇದ್ದೀನಿ, ನಾನು ಮಾಡ್ಕೊಂಡೇ ಇದ್ದೀನಿ, ಓಡಾಡ್ಕೊಂಡೇ ಇದ್ದೀನಿ, ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ತುಂಬ ಚೆನ್ನಾಗಿರುತ್ತೆ. ದೆನ್ ನೆಕ್ಸ್ಟ್ ಈಸ್ ದ ವೆಯ್ಟ್ ಗೇನ್. ಕ್ರೇವಿಂಗ್ಸ್ ಬಗ್ಗೆ ಹೇಳೋದಾದರೆ, ಕ್ರೇವಿಂಗ್ಸ್ ನನಗೆ ನನ್ನ ಫಸ್ಟಿಂದನೂ ನನ್ನ ಕ್ರೇವಿಂಗ್ಸ್ ಥರ ಏನು ಅನಿಸಿಲ್ಲ. ಓವರ್ ಈಟ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ನನಗೆ ಏನು ನಿಮ್ಗೇನು ಸೇರುತ್ತೆ ಎಲ್ಲದನ್ನು ತಿನ್ನಿ, ಆರಾಮಾಗಿ ಓಡಾಡ್ಕೊಂಡಿರಿ. ದೆನ್ ಡಾಕ್ಟರ್ ನನಗೆ ಈ ಟೈಮಲ್ಲಿ ಓಡಾಡ್ಕೊಂಡು ಆದಷ್ಟು ಇವಾಗಲ್ಲ ಐ ಗೆಸ್ ಡಾಕ್ಟರ್ ಒಂದು ಹೇಳಿದರು ಏನಂದರೆ, ನಾನು ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ ಹೋದಾಗ ಕೇಳಿದೆ, ಡಾಕ್ಟರ್ ಇವಾಗ ಎಲ್ಲ ತಿನ್ಬೋದಾ, ಅಂದರೆ ಫುಡ್ ಏನಾದರೂ ಅವಾಯ್ಡ್ ಮಾಡೋದಿದೆಯಾ, ಎಲ್ಲ ತಿನ್ಬೋದಾ ಅಂತ ನಾನು ಕೇಳಿದೆ. ಆವಾಗ ಅವ್ರು ಹೇಳಿದ್ದು, ಶುಗರ್ ಆ್ಯಂಡ್ ಮೈದಾ ಇವೆರಡನ್ನ ಅವಾಯ್ಡ್ ಮಾಡಪ್ಪ, ಬಿಕಾಸ್ ವೆಯ್ಟ್ ಗೇನ್ ತುಂಬ ಆಗುತ್ತೆ. ಇದನ್ನು ತಿಂದರೆ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಆಟೋಮೆಟಿಕ್ ವೆಯ್ಟ್ ಗೇನ್ ಆಗುತ್ತೆ, ಹೆಲ್ತಿ ವೆಯ್ಟ್ ಗೇನ್ ಮಾಡ್ಕೊಳ್ಳಿ, ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳಿದರು. ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಶುಗರ್ ಆ್ಯಂಡ್ ಮೈದಾನ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ಅನ್ನೆಸೆಸರಿ ವೆಯ್ಟ್ ಗೇನ್, ಸುಮ್ಮನೆ ಹಿಂಸೆ ಅದು.
ಇವಾಗ ವೆಯ್ಟ್ ಗೇನ್ ಆಗಿಬಿಟ್ಟು ಆಮೇಲೆ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ. ದೆನ್ ಏನು ಹೇಳ್ತಾ ಇದ್ದೆ ನಾನು, ಕ್ರೇವಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಕ್ರೇವಿಂಗ್ಸ್ ಏನೂ ಇರಲಿಲ್ಲ ನನಗೆ, ಬಿಕಾಸ್ ಮುಂಚೆಯಿಂದನೂ ನಾನು ಫುಡ್ಡಿ. ಆ ಥರ ಅಂದರೆ ಫುಡ್ಡಿ ಮೀನ್ಸ್ ನಂಗೆ ಏನು ತಿನ್ಬೇಕಂತ ಅನಿಸುತ್ತೆ ಅದು ತುಂಬ ತಿನ್ನಲೇಬೇಕು ಆ ಥರ ಈ ಥರ ಎಲ್ಲ ಏನೂ ಇಲ್ಲ. ನಾನು ವೆಯ್ಟ್ ಗೇನ್ ಬಗ್ಗೆ ಹೇಳಬೇಕು, ಫೋನಲ್ಲೇ ಇದೆ ನಂದು. ಓಕೆ, ಇಟ್ಸ್ ಓಕೆ, ನನಗೆ ನೆನಪಿದೆ ಎಷ್ಟೆಷ್ಟು KGs ವೆಯ್ಟ್ ಗೇನ್ ಆಗಿದೆ ಅಂತ ಹೇಳಿ. ದೆನ್ ವೆಯ್ಟ್ ಗೇನ್ ಬಗ್ಗೆನೂ ಕೇಳಿದೆ ನಾನು. ಹಾಸ್ಪಿಟಲಲ್ಲಿ ಎವ್ರಿ ಮಂತ್ ಏನು ಚೆಕಪ್ ಮಾಡಿದ್ರು ವೆಯ್ಟ್ ಅವರು ವೆಯ್ಟ್ ಮೆನ್ಷನ್ ಮಾಡ್ಕೋತಾರಲ್ಲ, ಬರ್ಕೋತಾರಲ್ಲ, ಆ ಟೈಮಲ್ಲಿ ನಾನು ಡಾಕ್ಟರಿಗೆ ಕೇಳಿದ್ದು, ಡಾಕ್ಟರ್ ವೆಯ್ಟ್ ಗೇನ್ ಫಸ್ಟ್ 4th ಮಂತಲ್ಲಿ ನಂದು ವೆಯ್ಟ್ ಗೇನ್ ಆಗಿರೋದು 2 ಪಾಯಿಂಟ್ ಸಮಥಿಂಗ್, ಲೈಕ್ 2.5 ಎಲ್ಲ 2.5 ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓವರಾಲ್ 7 ಪಾಯಿಂಟ್ ಸಮಥಿಂಗ್ ಏನೋ KGs ವೆಯ್ಟ್ ಗೇನ್ ಆಗಿದೆ ಓವರಾಲ್ 3 ಮಂತ್ಸಲ್ಲಿ, 4, 5 and 6 ಅಲ್ಲಿ 2.5 ಆ ಥರ. ಮೀನ್ಸ್ ಚೂರು 2.5 ಎಕ್ಸಾಕ್ಟ್ 2.5 ಥರನೂ ಅಲ್ಲ, 2.5 ಕಡಿಮೆನೂ, ಲೈಕ್ ಅಬೌಟ್ 2.5 ಒಳಗೆ, ದೆನ್ 3 ಒಳಗಡೆ 2.5 ಮೇಲೆ ಆ ಥರ ವೆಯ್ಟ್ ಗೇನ್ ಆಗಿದೆ. ನಾನು ಅದಕ್ಕೆ ಕೇಳಿದೆ, ಬಿಕಾಸ್ ಫಸ್ಟ್ ಟೈಮ್ ವೆಯ್ಟ್ ಗೇನ್ ಆದಾಗ ಅನ್ಸುತ್ತೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಆ ಥರ. ನಾನು ಡಾಕ್ಟರ್ನ ಕೇಳಿದೆ, ಆವಾಗ ಡಾಕ್ಟರ್ ನನಗೆ ಹೇಳಿದ್ದು, ಇಲ್ಲಪ್ಪ ಇಷ್ಟು KGs ವೆಯ್ಟ್ ಗೇನ್ ಆಗಲೇಬೇಕು, ಅದರ್ವೈಸ್ ಇವಾಗ ಒಂದು ಪ್ರಾಪರ್ ವೆಯ್ಟ್, ಅವ್ರು ಹೇಳಿದ್ದು ಏನಂದರೆ 2 to 3 KGs ಎಲ್ಲ ವೆಯ್ಟ್ ಗೇನ್ ಆಗಲೇಬೇಕು, ಅದರ್ವೈಸ್ ಪಾಪು ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅನ್ನೋ ಥರ ಇರುತ್ತೆ ಅಂತ, ಪಾಪು ಚೆನ್ನಾಗಿ ಬೆಳವಣಿಗೆ ಆಗಲ್ಲ ಅಂತ ಹೇಳಿ ಅವ್ರು ಹೇಳಿದರು. ದೆನ್ ಇನ್ನೂ ಒಂದು ಏನು ಹೇಳಿದ್ರು ಅಂದರೆ, ಸ್ವಲ್ಪ ಜನ 1 ಮಂತಲ್ಲೇ ಒಂದು 4-5 kg 6 KGs ಎಲ್ಲ ವೆಯ್ಟ್ ಗೇನ್ ಆಗ್ತಾರೆ. ಆ ಥರನೂ ಆಗಬಾರ್ದು, ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ದಿಸ್ ದಿ ಹೆಲ್ತಿ ವೆಯ್ಟ್ ಗೇನ್ ಅಂತ ಹೇಳಿ ಅವ್ರು ಹೇಳಿದ್ದು. ಐ ಆಮ್ ಹ್ಯಾಪಿ ದಟ್ ನಾನು ಇಲ್ಲಿ ತನಕನೂ, ನನ್ನ ಲಾಸ್ಟ್ ಮಂತ್ ತನಕನೂ ನಾನು ಹೆಲ್ತಿ ವೆಯ್ಟ್ ಗೇನ್ ಎಷ್ಟಿದೆಯೋ ಅಷ್ಟಲ್ಲೇ ಇದೆ. ತುಂಬ ವೆಯ್ಟ್ ಗೇನ್ ಕೂಡ ಆಗಿಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಯೂಶಲಿ ನನಗೆ ಗೊತ್ತಿರೋ ಪ್ರಕಾರ, ಅವರು ಡಾಕ್ಟರ್ ಹೇಳಿದ್ದು ಕೂಡ ಅಷ್ಟೇ, ನನಗೆ ಗೊತ್ತಿರೋ ಪ್ರಕಾರ ಏನಂದರೆ, 2nd ಟ್ರೈಮಿಸ್ಟರಲ್ಲೇ ಜಾಸ್ತಿ ವೆಯ್ಟ್ ಗೇನ್ ಆಗೋದು. 3rd ಟ್ರೈಮಿಸ್ಟರ್ ಏನಂತಂದರೆ ಯೂಶಲಿ ಬೇಬಿದು ವೆಯ್ಟ್ ಗೇನ್ ಅಷ್ಟೇ ಆಗೋದು, ನೀವೇನು ವೆಯ್ಟ್ ಗೇನ್ ಆಗಲ್ಲ. ಯೂಶಲಿ ಆದ್ರೂ ಏನು ಒಂದು 3-4 KGs ಆಗಿರುತ್ತೆ ಪರ್ ಮಂತ್, 1 kg ಆ ಥರ ಆಗಿರುತ್ತೆ, 1.5-2 KGs ಒಳಗಡೆನೆ 3-4 KGs ಅಷ್ಟು ಆಗ್ಬೋದೇನೋ ಅಷ್ಟೇ. ಸ್ವಲ್ಪ ಜನ ಹೌದು, ಕೆಲವರು 3rd ಟ್ರೈಮಿಸ್ಟರಲ್ಲಿ ತುಂಬ ವೆಯ್ಟ್ ಗೇನ್ ಆಗ್ತಾರೆ, ಬಟ್ ಅವರವರ ಬಾಡಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನನ್ನ ಒಂದು ವೆಯ್ಟ್ ಗೇನ್ ಈ ಒಂದು 2nd ಟ್ರೈಮಿಸ್ಟರಲ್ಲಿ ಇಷ್ಟಿದೆ. ಆ್ಯಂಡ್ ದಟ್ಸ್ ಆಲ್ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಇನ್ನೇನಿಲ್ಲ, ಎಂಜಾಯ್ ಮಾಡಿ. ನೆಕ್ಸ್ಟ್ ಸ್ಕ್ಯಾನಿಂಗ್ 7.5 ಮಂತ್ಸಲ್ಲಿ ಇರುತ್ತೆ. ಆದಷ್ಟು ಫ್ಲೂಯಿಡ್ ಲೆವೆಲ್ನ ಮೇಂಟೈನ್ ಮಾಡಿ, ವಿಚ್ ಮೀನ್ಸ್ ಹೈಡ್ರೇಟ್ ಆಗಿರಿ, ನೀರು ಚೆನ್ನಾಗಿ ಕುಡೀರಿ, ಅದರ್ವೈಸ್ ಫ್ಲೂಯಿಡ್ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗೋ ಥರ ಮಾಡ್ಕೋಬೇಡಿ. ಕಡಿಮೆ ಆದರೆ ಬೇಬಿ ಡೆವಲಪ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಹೆಲ್ತಿಯಾಗಿ ವೆಯ್ಟ್ ಗೇನ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಅದರ್ವೈಸ್ ತುಂಬ ವೆಯ್ಟ್ ಗೇನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ 1st ಟ್ರೈಮಿಸ್ಟರ್ 2nd ಟ್ರೈಮಿಸ್ಟರಲ್ಲಿ ವೆಯ್ಟ್ ಗೇನ್ ಜಾಸ್ತಿ ಆದರೆ 3rd ಟ್ರೈಮಿಸ್ಟರಲ್ಲೂ ಆಗುತ್ತೆ ಅಲ್ಲ, ಅವಾಗ ಆ್ಯಡ್ ಆನ್ ಆಗಿ ತುಂಬ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಆದಷ್ಟು 1st ಟ್ರೈಮಿಸ್ಟರಲ್ಲಿ ವೆಯ್ಟ್ ಗೇನ್ ಕಡಿಮೆ ಮಾಡ್ಕೊಳ್ಳಿ. ಯೂಶ್ವಲಿ ವೆಯ್ಟ್ ಗೇನ್ ಆಗೋ ನೆಸೆಸಿಟಿನೇ ಇಲ್ಲ. ಆಗುವಾಗ ಎಷ್ಟೊಂದು ಜನ ವೆಯ್ಟ್ ಲಾಸ್ ಆಗ್ತಾರೆ 1st ಟ್ರೈಮಿಸ್ಟರಲ್ಲಿ. 1 or 2 kg ಆದರೆ ಓಕೆ, ಅದಕ್ಕಿಂತ ಜಾಸ್ತಿ ಎಲ್ಲ ಆಗೋ ಥರ ಮಾಡ್ಕೋಬೇಡಿ. ಆದಷ್ಟು ವೆಯ್ಟ್ ಗೇನ್ ಆಗ್ದಂಗೆ ನೋಡ್ಕೊಳ್ಳಿ. ಅನ್ನೆಸೆಸರಿ ವೆಯ್ಟ್ ಗೇನ್ ಪ್ರಾಬ್ಲಮ್ ಆಗುತ್ತೆ. ಈ ಟೈಮಲ್ಲಿ, ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ಪ್ರೀ ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿಗೆ ಮುಂಚೆ ನಿಮ್ಮದು ಕ್ಯಾಲರಿ ಇಂಟೇಕ್ ಏನಿರುತ್ತೋ ಅದಕ್ಕಿಂತ 300 to 500 ಕ್ಯಾಲರೀಸ್ ಅಷ್ಟೇ ಬೇಕಾಗಿರೋದು. ತುಂಬ ಜಾಸ್ತಿ ಕ್ಯಾಲರಿ ಇಂಟೇಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗುತ್ತೆ. ಸೊ ಆದಷ್ಟು ಕಂಟ್ರೋಲ್ ಮಾಡಿ. ದೆನ್ ಹೆಲ್ತಿ ಫುಡ್ ತಿನ್ನಿ, ಹ್ಯಾಪಿ ಆಗಿರಿ. ನೀವು ಹ್ಯಾಪಿ ಆಗಿರೋ ಪಾಪುನು ಕೂಡ ಹ್ಯಾಪಿ ಆಗಿರುತ್ತೆ. ಎಂಜಾಯ್ ಮಾಡಿ. ದಿಸ್ ಇಸ್ ದಿ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ಬ್ಲಾಗ್ ಹಿಯರ್ ಓನ್ಲಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನೋಡೋಣ, ಆನ್ಸರ್ ಮಾಡ್ತೀನಿ, ತಿಳಿಸಿ. ಅದರ್ವೈಸ್ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಲ್ಲ ಬ್ಯೂಟಿಫುಲ್ ಮಾಮ್ ಟು ಬಿ ಯಾರಿದ್ದೀರ ಎಲ್ರಿಗೂ ಕೂಡ ಖುಷಿಯಾಗಿರಿ. ಎಲ್ಲರಿಗೂ ಒಂದು ಬೆಸ್ಟ್ ವಿಶಸ್. ಅಂದರೆ ಡೆಲಿವರಿ ಟೈಮ್ಸ್ ಯಾರ್ದು ನಿಯರ್ ಇದೆ
ಅವರೆಲ್ಲರಿಗೂ ಸೇಫ್ ಡೆಲಿವರಿ ಆಗಲಿ, ನನ್ನ ಹೆಲ್ತಿ ಬೇಬಿ ಹುಟ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಹ್ಯಾಂಡಿಂಗ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. Please do like, share, comment and subscribe to my channel.